बीदर के चिट्टाग्राम में श्री क्षेत्र धर्मस्थला रूरल डेवलपमेंट प्रोजेक्ट बीसी ट्रस्ट, बीदर रूरल और सामूहिक श्री लक्ष्मी पूजा मैनेजमेंट कमेटी, चिट्टा प्रगति बंधु सेल्फ हेल्प एसोसिएशन, यूनियन ग्रुप जोन लोकल ऑर्गेनाइजेशन, परम पूज्य राजश्री डॉक्टर डी वीरेंद्र हेगड़े और माताश्री डॉक्टर हेमावती वी हेगड़े के संयुक्त तत्वाधान में 28 नवंबर 2025 को सामूहिक श्री लक्ष्मी पूजा व धार्मिक सभा कार्यक्रम का आयोजन किया गया। दिव्य उपस्थिति और आशीर्वाद ब्रह्मश्री गुरु विजय महंतेश्वर शिवाचार्य हिरेमठ चिट्टा हवीना हल्ला ने की थी, जबकि अध्यक्षता शिवाजीराव पाटिल ने की और मुख्य अतिथि के रूप में नीता बेलदाड़े, दिनेश पुजारी डायरेक्टर जनरल, रीजनल डायरेक्टर श्री क्षेत्र धर्मस्थला विलेज डेवलपमेंट स्कीम आईसी ट्रस्ट कलबुर्गी, चिट्टा के ग्राम निवासी अनेप्पा पाटिल, विरूपाक्ष गादगी प्रेसिडेंट, जिला जन जागृति वेदी के मुरलीधर एचएल डायरेक्टर, श्री क्षेत्र धर्मस्थला रूरल डेवलपमेंट प्रोजेक्ट बीसी ट्रस्ट बीदर विमलाबाई फुलेकर, नागराज चालकापुर सदस्य ग्राम पंचायत चिट्टा अनिल और नूर सदस्य ग्राम पंचायत चिट्टा, दिगंबर चिन्नाकेरे सदस्य ग्राम पंचायत चिट्टा, रानी आनंदा अमाटी पाटिल सदस्य ग्राम पंचायत चिट्टा, काशीलिंगस्वामी अग्रहार प्रोग्रेसिव फार्मर्स चिट्टा, जयसुधा तेलगांव धर्मस्थला के सभी सदस्य, डायरेक्टर, पुरुष, महिलाएं और चिट्टाग्राम निवासी भारी संख्या में उपस्थित रहे। केपी न्यूज के कैमरामैन महेश डिगे का कवरेज। देश विदेश और स्थानीय समाचारों के लिए चैनल को लाइक एंड सब्सक्राइब जरूर करें। कन्नड़ डिंडिमव ओ कर्नाटक वरदेशव ಸತ್ತಂತೆಯರನ್ನು ಬಳಿದಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆ ಕಿಚ್ಚಿಗೆ ತಣ್ಣೀರು ಸುರಿಸು, ಬಾರಿಸು ಕನ್ನಡ ಡಿಂಡಿಮವ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬೀದರ್ ಗ್ರಾಮಾಂತರ ಸಾಮೂಹಿಕ ಗುಡಿ. ಇಂಥ ಬೀದರ್ದಾಗ ಸರಿ ಸುಮಾರು ಇರ್ಲಿಲ್ಲ ಅಂದ್ರೆ ಒಂದ್ 2000-3000 ಗುಡಿಗಳು ಅಷ್ಟೇ ಇಲ್ಲ. ನನ್ ಬಾಲ್ಕಿ ಅಪ್ಪರ್ ಹೇಳ್ತಾ ಇದ್ರು, ನಮ್ ಬಾಲ್ಕಿ ಅಪ್ಪರ್ ಚನ್ನಬಸಪ್ಪರ್ 10 ಲಕ್ಷ ರೂಪಾಯಿ ನಮ್ ಬಾಲ್ಕಿ ಆಶ್ರಮಕ್ಕ ನಮ್ಮ ಧರ್ಮಸ್ಥಳದಿಂದ ಬಂದು ಹೇಳೋ ತಾತ್ಪರ್ಯ ಏನಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ವೀರೇಂದ್ರ ಹೆಗಡೆ ಮಾಡಂತ ಕೆಲಸಗಳಿಲ್ಲ ಅಂತ ಹೇಳಿ. ಬಹುಶಃ ನಿಮ್ಗೆ ಎಲ್ಲರಿಗೂ ಗೊತ್ತದ. ಅಕ್ಕ ಬರ್ರಿ, ನಮ್ಮ ಮಾನ್ಯ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರ ಧರ್ಮಪತ್ನಿಯವರ ಆಗಮನದ ಎಲ್ಲರೂ ಚಪ್ಪಾಳೆ ಮುಖಾಂತರ ಸ್ವಾಗತ ಬಯಸಬೇಕು. ಯೋಜನೆಯಿಂದ ಪೂಜ್ಯರ ಮಾರ್ಗದರ್ಶನದಲ್ಲಿ ಅನೇಕ ಜನಪ್ರಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಒಂದು ಕಡೆ ಸ್ವಸಹಾಯ ಸಂಘಗಳ ಸಂಘಟನೆ ಆದ್ರೆ ಕೃಷಿಕರಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿವಿಧ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಪೂಜ್ಯರ ನೇತೃತ್ವದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಹಾಗೆಯೇ ಗ್ರಾಮಗಳಲ್ಲಿ ಕೂಡ ಸ್ವಸಹಾಯ ಸಂಘದ ವ್ಯವಹಾರದ ಜೊತೆಗೆ ಸಂಘಗಳಲ್ಲಿ ಕೂಡ ಅಥವಾ ಗ್ರಾಮಸ್ಥರಲ್ಲಿ ಕೂಡ ಧಾರ್ಮಿಕ ಚಿಂತನೆಗಳನ್ನು ಮೂಡಿಸಬೇಕು, ಧಾರ್ಮಿಕ ವಿಚಾರಗಳನ್ನ ಹರಡಿಸಬೇಕು ಅನ್ನೋ ನೆಲೆಯಲ್ಲಿ ಪ್ರತಿ ತಾಲೂಕಲ್ಲಿಯೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತ ಎಲ್ಲ ಸದ್ಭಕ್ತಾದಿಗಳಿಗೆ ಆಶೀರ್ವಚನವನ್ನ ನೀಡಲಿಕ್ಕೆ, ನಮ್ಗೆಲ್ಲರಿಗೂ ಕೂಡ ಶುಭವನ್ನ ಕೊಡ್ಲಿಕ್ಕೆ, ಶುಭ ಆಶೀರ್ವಾದನ ನೀಡಲಿಕ್ಕೆ ಆಗಮಿಸಿರತಕ್ಕಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸತಕ್ಕಂತಹ ಪರಮ ಪೂಜ್ಯ ಶ್ರೀ ಗುರು ವಿಜಯ ಮಹಾಂತೇಶ್ವರ ಶಿವಾಚಾರ್ಯರು ಹಿರೇಮಠ ಚಿಟ್ಟ ಹವಿನಾಳ ಇವರಿಗೆ ಎಲ್ಲ ಭಕ್ತವಂದರ ಪರವಾಗಿ ತುಂಬುರದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ವೇದಿಕೆ ಮೇಲೆ ಆಸೀನರಾದ ಪೂಜ್ಯರ ಪಾದಕ್ಕೆ ವಹಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ವೀರೇಂದ್ರ ಪಾಟೀಲ್ ಹೆಗ್ಡೆ ಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೂ ಹಾಗೂ ಊರಿನ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರಲ್ಲಿ ನಮಸ್ಕಾರ. ಇದು ಎಷ್ಟು ಚಂದ ಕಾರ್ಯಕ್ರಮ ಅಂತಂದ್ರ ಬಹಳ ಖುಷಿ ಆಗ್ತಾ ಇದೆ. ನಾನು ಕೇಳಿದೆ, ಇದು ಪೂಜಾ ಕಾರ್ಯಕ್ರಮ ಈ ಧರ್ಮಸ್ಥಳ ಸಂಘದಲ್ಲಿ ಇದೇನ್ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಅಂತ. ಈಗಾಗಲೇ ಸರ್ ಹೇಳಿದ್ರು, ನಾವು ಎಷ್ಟೇ ಐಶ್ವರ್ಯ ಇರ್ಲಿ ಏನೇ ಇರ್ಲಿ, ನಾವು ನಮ್ಮ ಧರ್ಮ ಹಿಡ್ಕೊಂಡು ನಮ್ದೊಂದು ಸನಾತನ ಧರ್ಮ ಪರಂಪರೆ. ಆ ಧರ್ಮವನ್ನು ನಾಶ ಮಾಡ್ಲಕ್ಕ ಬೇಕಾದಷ್ಟು ಶಕ್ತಿಗಳೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಅದಕ್ಕೆ ಯಾವುದಕ್ಕೂ ಮೋಸ ಹೋಗ್ಬಾರ್ದು. ನಮ್ಮ ಧರ್ಮ ನಮ್ದು ಏನದ, ನಮ್ದು ಹಿಂದೂ ಪರಂಪರೆ ಇದ್ರಲಿಂದ ಬಂದಿದ್ದದ, ನಾವೆಲ್ಲ ಇಂಥ ಪೂಜಾ ಪುನಸ್ಕಾರ ಮಾಡೋದ್ರಲಿಂದ ಮನೆಗೆ ನಮ್ಮ ಮಕ್ಕಳಿಗೂ ಎಷ್ಟೊಂದು ಸಂಸ್ಕಾರ ನೀಡ್ತೀವಿ. ಈಗ ನಾವೇ ದೊಡ್ಡವರಾಗಿ ಮನೆಯ ಹಿರಿಯರು ನಾವು ಏನು ಆಚರಣೆ ಮಾಡ್ಲಿಲ್ಲ ಅಂತಂದ್ರ ಮುಂದ್ ನಮ್ಮ ಮಕ್ಳಿಗೆ ಏನ್ ಗೊತ್ತಾಗ್ತದೇನ್ರಿ? ನಾವ್ ಏನೋ ನಮ್ಮ ಹಿರಿಯರು ಏನೇನ್ ಮಾಡ್ಕೊಂಡ್ ಬಂದಾರ ಪದ್ಧತಿ ಮುಂದುವರಿಸ್ತಾ ಬಂದ್ರೆ